ನಮಸ್ಕಾರ. ಅಂತರ್ಜಾಲ ಯಂತ್ರಗಳ ಕೃತಕ ಬುದ್ಧಿಮತ್ತೆಯ ವಶವಾಗುತ್ತಿರುವ ಹೊಸ್ತಿಲಿನಲ್ಲಿ. ಈಗಿನ ಜಂಜಿಯವರಿಗೆ ಅಂತರ್ಜಾಲ ಎಂದ ತಕ್ಷಣ ಕಂಪ್ಯೂಟರು, ಮೊಬೈಲ್ ಫೋನ್ ಸೇರಿದಂತೆ ಹಲವು ಬಗೆಯ ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅಂತರ್ಜಾಲದ ಸೇವೆ ಸಿಗೋದ್ರಿಂದ ಮತ್ತು ಸಾಮಾಜಿಕ ಮಾಧ್ಯಮಗಳ ಭಾರಿ ಪ್ರಭಾವದಿಂದ ಇದು ಬಹಳ ಸಹಜ ಸಾಮಾನ್ಯ ಸಂಗತಿ ಅಂತ ಭಾಸಾಗುತ್ತೆ. ಈಗ 40ರ ವಯಸ್ಸಲ್ಲಿರೋರಿಗೆ ಮತ್ತು ಅವರಿಗಿಂತ ಹಿರಿಯರಿಗೆ ಅಂತರ್ಜಾಲ ಹೇಗೆ ಬೆಳೆದು ಬಂತು ಅನ್ನುವ ನೇರ ಅನುಭವ ಇರ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಅಂತರ್ಜಾಲ ಹೇಗಿರ್ತದೆ, ಅದು ಮಾನವ ಕೇಂದ್ರೀಕೃತವಾಗಿರ್ತದೋ ಇಲ್ಲ ಯಂತ್ರ ಕೇಂದ್ರೀಕೃತವಾಗಿರ್ತದೆ ಅನ್ನೋದನ್ನ ನೋಡೋಣ. ಅಂತರ್ಜಾಲ ಅಥವಾ ವರ್ಲ್ಡ್ ವೈಡ್ ವೆಬ್ ಈವರೆಗೆ 2 ಹಂತಗಳಲ್ಲಿ ವಿಕಾಸ ಹೊಂದಿ ಬೆಳೆದುಕೊಂಡು ಬಂದತೆ. ಮೊದಲ ಹಂತದಲ್ಲಿ ನಾವು ಜಾಲತಾಣದಲ್ಲಿ ದಕ್ಕುವ ಮಾಹಿತಿಯನ್ನು ಮಾತ್ರ ಓದಬಹುದಾಗಿತ್ತು. ಇದು ವೆಬ್ 1 ಸ್ಟ್ಯಾಟಿಕ್ ವೆಬ್ ಕಾಲ, ಅಂದ್ರೆ ಸ್ಥಿರ ವೆಬ್ನ ಜಾಲದ ಕಾಲ. ಈ ಹಂತ ದಾಟಿ ನಾವೀಗ ವೆಬ್ 2 ಅಂದ್ರೆ ಸೋಷಿಯಲ್ ವೆಬ್ ಕಾಲದಲ್ಲಿದ್ದೇವೆ, ಸಾಮಾಜಿಕ ತಾಣಗಳ ಕಾಲದಲ್ಲಿದ್ದೇವೆ. ಈ ಹಂತದಲ್ಲಿ ನಾವು ಬರಹ, ಚಿತ್ರ, ಧ್ವನಿ ಮತ್ತೆ ದೃಶ್ಯಗಳ ಮೂಲಕ ಮಾನವರು ಪರಸ್ಪರ ಸಂಪರ್ಕ ಸಾಧಿಸುವ ವೇದಿಕೆಯಾಗಿ ಅದನ್ನ ಬಳಸ್ಕೊಳ್ತಾ ಇದ್ದೀವಿ. ಹಾಗೇನೆ ಅಂತರ್ಜಾಲ ಬೆಳೆದಿದೆ. ನಾವೀಗ 2ನೇ ಹಂತ ದಾಟಿ ಮುಂದಿನ 3ನೇ ಹಂತಕ್ಕೆ ನಮಗೆ ಗೊತ್ತಿಲ್ಲದಂತೆಯೇ ಹೋಗ್ತಾ ಇದ್ದೀವಿ. ಈಗ ವೆಬ್ 3 ಮತ್ತು ವೆಬ್ 4 ಸೆಮೆಂಟಿಕ್ಸ್ ಮತ್ತು ಸಿಂಬಾಯಿಟಿಕ್ ವೆಬ್ಗಳು ರೂಪುಗೊಳ್ತಾ ಇದ್ದಾವೆ. ಅಂದ್ರೆ ವ್ಯಾಕರಣಬದ್ಧ ಮತ್ತು ಸಹಜ ಜೋಡಣೆಯ ವೆಬ್ಗಳು ಬೆಳವಣಿಗೆ ಹೊಂದುತ್ತಾ ಇದ್ದಾವೆ. ಇದು ನಿಜವಾಗಿಯೂ ಯಂತ್ರಗಳ ವೆಬ್. ಇಲ್ಲಿರ್ತಕ್ಕಂಥ ದತ್ತಾಂಶವನ್ನ, ಡೇಟಾವನ್ನ ಮನುಷ್ಯರಿಗಿಂತ ಹೆಚ್ಚಾಗಿ ಯಂತ್ರಗಳು ಅಂದ್ರೆ ಕೃತಕ ಬುದ್ಧಿಮತ್ತೆ ಓದಿ ಅರ್ಥೈಸಿ ನಿರ್ಧಾರವನ್ನ ತೆಗೆದುಕೊಳ್ತೈತೆ. ಈಗಿರುವ ತನ್ನ ಎಲ್ಲ ಮೂಲ ಸ್ವರೂಪವನ್ನ ಅಂತರ್ಜಾಲ ಬದಲು ಮಾಡ್ಕೊಳ್ತಾ ಇದೆ. ಮುಂದಿನ ತಲೆಮಾರಿನ ವೆಬ್ ಮಾನವನ ಓದು ಮತ್ತು ಅನುಭವಕ್ಕಾಗಿ ಮಾತ್ರ ಅಲ್ಲ, ಯಂತ್ರಗಳ ಅರ್ಥಗ್ರಹಣ ಮತ್ತೆ ನಿರ್ಧಾರಗಳಿಗೆ, ತೀರ್ಮಾನಗಳಿಗಾಗಿ ಕೂಡ ರೂಪುಗೊಳ್ತಾ ಇದೆ. ಇದು ಕೇವಲ ತಂತ್ರಜ್ಞಾನ ಬದಲಾವಣೆ ಅಲ್ಲ, ಇದು ಜ್ಞಾನ, ಅಧಿಕಾರ ಮತ್ತು ಮಾನವ ಪಾತ್ರ ಕುರಿತು ಗಂಭೀರವಾದ ತಾತ್ವಿಕ ಪ್ರಶ್ನೆಗಳು ಕೂಡ ಎತ್ತಾ ಇದೆ. ಈಗ ನಾವು ಬಳಸ್ತಾ ಇರುವಂತಹ ಅಂತರ್ಜಾಲ, ಇವತ್ತಿನ ವೆಬ್ ಬಹುಪಾಲು ಮಾನವನ ಇಂದ್ರಿಯಗಳ ಮೇಲೆ ಅವಲಂಬಿತ ಆಗುತ್ತೆ. ವೆಬ್ ಪುಟಗಳ ವಿನ್ಯಾಸ, ಬಣ್ಣಗಳು, ಅಕ್ಷರಗಳ ಶೈಲಿ, ಚಿತ್ರಗಳು, ದೃಶ್ಯಗಳು ಎಲ್ಲವೂ ಮಾನವನ ದೃಷ್ಟಿಗೆ ಮತ್ತೆ ಪಂಚೇಂದ್ರಿಯಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ರೂಪುಗೊಂಡಿದೆ. ಆದರೆ ಯಂತ್ರಗಳ ದೃಷ್ಟಿಯಲ್ಲಿ ಇವೆಲ್ಲವೂ ಅನಗತ್ಯ. ಯಂತ್ರಗಳ ಅರ್ಥವನ್ನು ಹುಡುಕ್ತವೆ ಹೊರತಾಗಿ ಯಂತ್ರಗಳು ಅರ್ಥವನ್ನು ಹುಡುಕ್ತವೆ, ಸಂಬಂಧಗಳನ್ನು ಗುರುತಿಸ್ತವೆ ಮತ್ತೆ ಸಂದರ್ಭಗಳನ್ನ ಬೇರ್ಪಡಿಸಿ ನೋಡ್ತವೆ. ಮಾನವಗಾಗಿ ರೂಪಿಸಿದಂತಹ ವೆಬ್ ಯಂತ್ರಗಳ ದೃಷ್ಟಿನಲ್ಲಿ ಅಸ್ಪಷ್ಟ, ಅಸಂಘಟಿತ ಮಾಹಿತಿಯ ಒಂದು ದೊಡ್ಡ ರಾಶಿಯಾಗೈತೆ. ಈ ಅಸಮತೋಲನ ಮುಂದಿನ ವೆಬ್ ಬದಲಾವಣೆಗೆ ಕಾರಣ ಆಗ್ತಾ ಇದೆ. ಮುಂದಿನ ವೆಬ್ನಲ್ಲಿ ತಂತ್ರಜ್ಞಾನ ಸೆಮೆಂಟಿಕ್ಸ್ ಅಂಡ್ ಸಿಂಬಾಟಿಕ್ ವೆಬ್ ಅಂದ್ರೆ ಮಾನವ ವ್ಯಾಕರಣ ಮತ್ತೆ ಸಂಯೋಜನೆಗಳನ್ನ ಒಳಗೊಂಡಿರ್ತೈತೆ. ಇದರ ಅರ್ಥ ಏನಂತ ಹೇಳಿದ್ರೆ, ಮಾಹಿತಿ ಅರ್ಥೈಸುವಿಕೆಯಲ್ಲಿ ಈಗಿರುವ ಎಲ್ಲ ವಿಧಾನಗಳು ಬದಲಾಗಿರ್ತವೆ. ಈಗಿರುವ ಪ್ರಸ್ತುತ ವೆಬ್ನಲ್ಲಿ ಅಂದ್ರೆ ಅಂತರ್ಜಾಲದಲ್ಲಿ ನಾವು ನನಗೆ ಒಂದು ಕೆಂಪು ಕಾರ್ ಬೇಕಂತ ಅದರ ಹುಡುಕಾಟವನ್ನು ಮಾಡಿದ್ರೆ ಕಂಪ್ಯೂಟರ್ ಆ ಪದಗಳನ್ನ ಮಾತ್ರ ಹುಡುಕಿ ನಮಗೆ ಬೇಕಾದ ಮಾಹಿತಿಯನ್ನು ಕೊಡ್ತೈತೆ. ಆದರೆ ಮುಂದಿನ ದಿನಗಳಲ್ಲಿ ಬರುವಂತ ವೆಬ್ನಲ್ಲಿ ಅಂದ್ರೆ ಜಾಲದಲ್ಲಿ ಯಂತ್ರಕ್ಕೆ ಕಾರು ಅಂದ್ರೆ ಏನು ಮತ್ತು ನಿಮ್ಮ ಇಷ್ಟಗಳು ಯಾವುವು, ನೀವು ಯಾತಕ್ಕೆ ಕಾರನ್ನು ಬಯಸ್ತಾ ಇದ್ದೀರಿ, ನಿಮಗೆ ಎಂತಹ ಕಾರು ಬೇಕು ಅಂತೇಳಿ ಅದು ಅರ್ಥ ಮಾಡಿಕೊಂಡು ತಿಳಿಸುತ್ತೆ. M2M ಸಂವಹನ ಅಂತಕ್ಕಂಥದ್ದು ಅಂದ್ರೆ ಯಂತ್ರದಿಂದ ಯಂತ್ರನಿಗೆ, ಮೆಷಿನ್ ಟು ಮೆಷಿನ್ ಸಂವಹನ ಮುಂದಿನ ವೆಬ್ನ ಮುಖ್ಯವಾದಂತ ಒಂದು ಲಕ್ಷಣ ಆಗುತ್ತೆ. ಮನುಷ್ಯನ ಮಧ್ಯಸ್ಥಿಕೆ ಇಲ್ದೇನೆ ಒಂದು ಯಂತ್ರ ಇನ್ನೊಂದು ಯಂತ್ರ ಜೊತೆಗೆ ಮಾತನಾಡ್ತೈತೆ. ಉದಾಹರಣೆ ಹೇಳೋದಾದ್ರೆ, ಸ್ಮಾರ್ಟ್ ಫ್ರಿಜ್ ನಲ್ಲಿ ಹಾಲು ಖಾಲಿ ಆದ್ರೆ ಅದು ನೇರವಾಗಿ ಆನ್ಲೈನ್ ಸ್ಟೋರ್ಗೆ ಆರ್ಡರ್ ಮಾಡಿ ಅದನ್ನ ಮನೆಗೆ ತರಿಸುತ್ತೆ. ಇಲ್ಲಿ ಮನುಷ್ಯನ ಅಗತ್ಯ ಇರೋದಿಲ್ಲ. ಏಜೆಂಟ್ಗಳು ಅಂದ್ರೆ ಕೃತಕ ಬುದ್ಧಿಮತ್ತೆ ಏಜೆಂಟ್ಗಳು ಇದರ ಇನ್ನೊಂದು ಮುಖ್ಯ ಲಕ್ಷಣ ಆಗಿರ್ತವೆ. ಭವಿಷ್ಯದಲ್ಲಿ ನಾವು ವೆಬ್ಸೈಟ್ಗಳನ್ನ ನೋಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಪರವಾಗಿ ನಮ್ಮ ಕೃತಕ ಬುದ್ಧಿಮತ್ತೆ ಏಜೆಂಟ್ಗಳು ವೆಬ್ನಲ್ಲಿ ಹುಡುಕಾಟ ನಡೆಸಿ ನಮಗೆ ಬೇಕಾದ ಕೆಲಸಗಳನ್ನ ಮಾಡಿಕೊಡ್ತವೆ. ಮುಂದೆ ಬರಲಿರುವ ಅಂತರ್ಜಾಲವನ್ನ ದ ಇಂಟರ್ನೆಟ್ ಆಫ್ ಎವ್ರಿಥಿಂಗ್ ಅಂದ್ರೆ ಎಲ್ಲದರ ಜಾಲತಾಣ ಅಂತ ಕರೆಯಲಾಗ್ತಾ ಇದೆ. ಇಲ್ಲಿ ಪ್ರತಿ ವಸ್ತುವು ಕೂಡ ಅಂತರ್ಜಾಲಕ್ಕೆ ಸಂಪರ್ಕ ಹೊಂದಿರ್ತೈತೆ. ಮನುಷ್ಯನ ಆದೇಶ ಇಲ್ಲದೆ ತಾನೇ ಕೆಲಸವನ್ನ ಮಾಡ್ತಾ ಇರ್ತೈತೆ. ಇದರ ಒಟ್ಟು ಅರ್ಥ ಏನಂತ ಹೇಳಿದ್ರೆ, ಮುಂದಿನ ತಲೆಮಾರಿನ ಅಂತರ್ಜಾಲ ಅಂದ್ರೆ ವೆಬ್ನಲ್ಲಿ ಮಾಹಿತಿ ಕೇವಲ ತೋರಿಸಲ್ಪಡೋದಿಲ್ಲ, ಅದು ವಿವರಿಸಲ್ಪಡ್ತೈತೆ ಮತ್ತು ನಿರ್ಧರಿಸಲ್ಪಡ್ತೈತೆ. ಪ್ರತಿಯೊಂದು ದತ್ತಾಂಶಕ್ಕೂ, ಡೇಟಾಕ್ಕೂ ಅರ್ಥ, ಸಂಬಂಧ ಮತ್ತು ಉದ್ದೇಶಗಳು ಅಂಟುಕೊಂಡಿರ್ತವೆ. ಯಂತ್ರಗಳು ಬರಹವನ್ನು ಓದೋದಿಲ್ಲ, ಅವು ಅದರ ಅರ್ಥವನ್ನು ವಿಶ್ಲೇಷಣೆ ಮಾಡ್ತವೆ. ವ್ಯಕ್ತಿ, ಸ್ಥಳ, ಕಾಲ, ಘಟನೆ ಇವೆಲ್ಲವನ್ನ ಪ್ರತ್ಯೇಕವಾಗಿ ಬಿಡಿಯಾಗಿ ಗುರುತಿಸಿ ಪರಸ್ಪರ ಸಂಬಂಧಿಸುವ ಸಾಮರ್ಥ್ಯ ಯಂತ್ರಗಳಿಗೆ ಬೇಕಾಗತ್ತೆ. ಈ ರೀತಿಯ ವೆಬ್ನಲ್ಲಿ ಅಂದ್ರೆ ಜಾಲತಾಣದಲ್ಲಿ ಮಾನವನ ಭಾಷೆ ಯಂತ್ರ ಭಾಷೆಯಾಗಿ ಅನುವಾದಗೊಳ್ತದೆ. ಯಂತ್ರಗಳು ವೆಬ್ ಓದಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದಾಗ ಮಾನವನ ಪಾತ್ರ ಬದಲಾಗ್ತದೆ. ಹುಡುಕಾಟ, ಶಿಫಾರಸು, ಹಣಕಾಸಿನ ವ್ಯವಹಾರ, ಆರೋಗ್ಯ ನಿರ್ವಹಣೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಈಗಾಗಲೇ ಯಂತ್ರಗಳು ತೀರ್ಮಾನದ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇರೋದು ನಮಗೆಲ್ಲ ಗೊತ್ತಿರತಕ್ಕಂಥದ್ದೇ.
ಮುಂದಿನ ದಿನಗಳಲ್ಲಿ ಮಾನವ ಕೇವಲ ಆದೇಶ ನೀಡೋದು ಮಾತ್ರ ಅಲ್ಲ, ಯಂತ್ರದ ನಿರ್ಧಾರವನ್ನ ಅನುಸರಣೆ ಮಾಡಬೇಕಾದ ಸಾಧ್ಯತೆ ಕೂಡ ಇದೆ. ಆದ್ರಿಂದ ಮಾನವನ ಸ್ವಾತಂತ್ರ್ಯ ಮತ್ತು ಸ್ವಾಯತ್ತತೆ ಕುರಿತು ತಾತ್ವಿಕ ಚರ್ಚೆಗಳು ಈಗ ಅನಿವಾರ್ಯವಾಗ್ತಾ ಇದ್ದಾವೆ. ಅಂತರ್ಜಾಲ ಅಂದ್ರೆ ವೆಬ್ ಯಾವಾಗ ಯಂತ್ರಗಳಿಗಾಗಿ ರೂಪುಗೊಳ್ತತೋ ಆಗ ಜ್ಞಾನ ಯಂತ್ರ ಒಂದು ರೂಪಕ್ಕೆ, ಅಂತರ್ಜಾಲ ಅಂದ್ರೆ ವೆಬ್ ಯಾವಾಗ ಯಂತ್ರಗಳಿಗಾಗಿ ರೂಪುಗೊಳ್ಳುತ್ತೋ ಆಗ ಜ್ಞಾನ ಯಂತ್ರ ಓದುವ ರೂಪಕ್ಕೆ ಸೀಮಿತ ಆಗುತ್ತೆ. ಯಾರು ಡೇಟಾವನ್ನು ದತ್ತಾಂಶವನ್ನು ರಚನೆ ಮಾಡ್ತಾರೆ, ಯಾರು ಅದರ ಅರ್ಥವನ್ನು ತೀರ್ಮಾನ ಮಾಡ್ತಾರೆ, ಯಾರು ಆ ಯಂತ್ರಗಳನ್ನ ನಿಯಂತ್ರಿಸ್ತಾರೆ, ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ, ಈ ಪ್ರಶ್ನೆಗಳು ತಂತ್ರಜ್ಞಾನವನ್ನ ಮೀರಿದ ತಾತ್ವಿಕತೆ ಮತ್ತು ಹೆಚ್ಚಾಗಿ ಅಧಿಕಾರದ ಕುರಿತು ಪ್ರಶ್ನೆಗಳನ್ನ ಹುಟ್ಟಾಕುತ್ತೆ. ವೆಬ್ ಶಕ್ತಿಯ ಮೂಲ ಆಗುತ್ತೆ, ಅಂದ್ರೆ ಜಾಲತಾಣ ಶಕ್ತಿಯ ಮೂಲ ಆಗುತ್ತೆ. ಆದರೆ ಆ ಶಕ್ತಿ ಯಾರ ಕೈಯಲ್ಲಿದೆ ಅನ್ನೋದನ್ನ ಯಾರ ಕೈಯಲ್ಲಿದೆ ಅನ್ನೋದು ಸಮಾಜದ ಭವಿಷ್ಯವನ್ನ ನಿರ್ಧರಿಸ್ತದೆ. ಯಂತ್ರಗಳು ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ತಪ್ಪು ಸಂಭವಿಸಿದ್ರೆ ಹೊಣೆ ಯಾರ್ದು? ಯಂತ್ರದ್ದೇ, ಅವರು ಅದನ್ನ ರೂಪಿಸಿದ್ದವ್ರದ್ದೇ, ಅಥವಾ ಅದನ್ನು ಬಳಸಿದ್ದ ಸಮಾಜದ್ದೇ ಎನ್ನುವಂತಹ ಸಂಗತಿಗಳು ಕೂಡ ಮುನ್ನೆಲೆಗೆ ಬರ್ತವೆ. ಮುಂದಿನ ವೆಬ್ ನೈತಿಕ ಚೌಕಟ್ಟಿಲ್ಲದೆ ಬೆಳೆದ್ರೆ ಅದು ಮಾನವನ ಹಿತಕ್ಕಿಂತ ಯಂತ್ರದ ಕಾರ್ಯಕ್ಷಮತೆಯನ್ನ ಮುಖ್ಯವಾಗಿ ನೋಡಬಹುದು. ಆದ್ರಿಂದಲೇ ಯಂತ್ರ ಕೇಂದ್ರಿತ ವೆಬ್ಗೆ ಸಮಾನಾಂತರವಾಗಿ ಮಾನವ ಮೌಲ್ಯ ಕೇಂದ್ರಿತ ಚಿಂತನೆಯು ಅಗತ್ಯ. ಅಂತಹ ಮಾನವ ಮೌಲ್ಯ ಕೇಂದ್ರಿತ ಚಿಂತನೆಗಳು ಕೂಡ ಮುಂದಿನ ದಿನಗಳಲ್ಲಿ ಬರುವ ವೆಬ್ನಲ್ಲಿ ಅಡಕಗೊಳ್ಬೇಕು ಅಂತೇಳಿ ಚಿಂತಕರು ಹೇಳ್ತಾ ಇದ್ದಾರೆ. ಮುಂದಿನ ತಲೆಮಾರಿನ ವೆಬ್ ಮಾನವರಿಗೆ ಕಾಣಿಸೋದಕ್ಕಿಂತ ಹೆಚ್ಚಾಗಿ ಯಂತ್ರಗಳಿಗೆ ಅರ್ಥವಾಗುವಂಥ ಜಗತ್ತಾಗಿದೆ. ಇದು ಅನಿವಾರ್ಯವಾಗಿರುವಂತಹ ಬದಲಾವಣೆ. ಆದರೆ ಈ ಬದಲಾವಣೆಯಲ್ಲಿ ಮಾನವ ತನ್ನ ಸ್ಥಾನವನ್ನ ಕಳ್ಕೊಳ್ಬೇಕಾಗಿಲ್ಲ. ಯಂತ್ರಗಳು ಕಾರ್ಯನಿರ್ವಹಿಸಬಹುದು, ನಿರ್ಧಾರ ತಗೊಳ್ಬಹುದು, ಆದರೆ ಮೌಲ್ಯ, ಅರ್ಥ ಮತ್ತು ಹೊಣೆಗಾರಿಕೆ ಅಂತಿಮ ಹೊಣೆ ಮಾನವರಿಗೆ ಆಗಿರಬೇಕು. ವೆಬ್ ಯಂತ್ರಗಳಿಗಾಗಿ ರೂಪುಗೊಳ್ತಿರ್ಬೇಕಾದ್ರೆ, ಅಂದ್ರೆ ಜಾಲತಾಣ ಯಂತ್ರಗಳಿಗಾಗಿ ರೂಪುಗೊಳ್ತಿರ್ಬೇಕಾದ್ರೆ ಅದರ ದಿಕ್ಕನ್ನ ನೈತಿಕತೆ ಮತ್ತು ಮಾನವತೆಯ ಮೂಲಕ ನಿರ್ಧರಿಸುವಂತಹ ಜವಾಬ್ದಾರಿ ನಮ್ಮ ಮೇಲೆ, ಅಂದ್ರೆ ಮಾನವರ ಮೇಲಿದೆ. ಯಂತ್ರಗಳು ನಮಗೆ ನೆರವಾಗಬೇಕೇ ಹೊರತು ಯಂತ್ರಗಳಿಗಾಗಿ ನಾವು ಬದುಕುವಂತೆ ಆಗಬಾರ್ದು ಅನ್ನೋದು ಹಲವಾರು ಚಿಂತಕರ ಅಭಿಪ್ರಾಯ ಆಗೈತೆ. ಮುಂದಿನ ವಿಡಿಯೋದಲ್ಲಿ ನಾವು ಮುಂದೆ ಬರಲಿರುವ ಯಾಂತ್ರಿಕ ಜಗತ್ತು ಮತ್ತು ಕೃತಕ ಬುದ್ಧಿಮತ್ತೆ ಹೇಗೆ ಮನುಷ್ಯನನ್ನು ಬದಲಾಯಿಸುತ್ತೆ, ಹೊಸ ಬಗೆಯ ನೈತಿಕತೆ ಮತ್ತು ಅಧಿಕಾರ ಮೌಲ್ಯಗಳನ್ನ ನಿಕಷಕ್ಕೆ ಹೊರಗಲಿಗೆ ಒಡ್ಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.